ನನ್ನ ಮಗಳ ಸಣ್ಣ ರೂಮ್ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿಂದ ಅಲ್ಲಿ ತನಕ ಇಷ್ಟೇ. ಇದು 1 RK ಅಂತ. 1 RK ಅಂದರೆ ಒಂದೇ ರೂಮ್ ಇರ್ತದೆ, ಅದರಲ್ಲಿ ಕಿಚನ್ ಎಲ್ಲ ಒಟ್ಟಿಗೆ ಬರ್ತದೆ. ಅಂದರೆ ಇಲ್ಲಿ ಒಂದು ಫ್ರಿಡ್ಜ್ ಇದೆ. ಇದು ನನ್ನ ಬ್ಯಾಗ್ಗಳು, ನಾನು ಹೇಳಿದೆ ಅಲ್ಲ ಮೊನ್ನೆ, 3 ಬ್ಯಾಗ್ ಇಟ್ಕೊಂಡು ಹೋದದಂತೇಳಿ. 3 ಬ್ಯಾಗ್, 3 ಅಲ್ಲ 4. ನೋಡಿ, ಇಲ್ಲೇ ಒಂದು ಫ್ರಿಡ್ಜ್ ಇಟ್ಟಿದೆ. ಫ್ರಿಡ್ಜ್ ಮತ್ತು ಇಲ್ಲಿ ಏನು ಫೆಸಿಲಿಟೀಸ್ ಎಲ್ಲ ಏನಿಲ್ಲ. ಇಲ್ಲಿ ಒಂದು ಸಣ್ಣ ಸಪೂರ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸಪೂರ, ನೋಡಿ. ಅದರಲ್ಲಿ ಜಾಸ್ತಿ ಬಟ್ಟೆಗಳನ್ನೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವಳೊಂದು ಕ್ಲೋತ್ಸ್ ಒಂದು ವಾರ್ಡ್ರೋಬ್ ಸಿಗ್ತದಲ್ಲ ಅಮೆಝಾನಲ್ಲಿ, ಅವಳು ತಗೊಂಡು. ನೋಡಿ, ಈ ಥರ ಇದೆ. ಇದು ಕೆಳಗಡೆ ಜಿಪ್ ಉಂಟು. ಈಗ ಜಿಪ್ ಓಪನ್ ಮಾಡಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದಾರೆ. ತುಂಬ ಬಟ್ಟೆ ಇದೆ, ಮತ್ತು ಬಟ್ಟೆ ಇಡಲಿಕ್ಕೆಲ್ಲ ಜಾಗ ಇಲ್ಲ. ಅದು ಸೂಟ್ ಕೇಸಲ್ಲಿ, ಬ್ಯಾಗಲ್ಲಿ ಎಲ್ಲ ತುಂಬಿಸಿ ಇಟ್ಟಿದ್ಲು. ಮತ್ತು ಇದನ್ನೊಂದು ಆರ್ಡರ್ ಮಾಡಿ ತಂದದ್ದು ಇದರಲ್ಲಿ. ಮತ್ತು ಸೂಟ್ ಕೇಸ್ ಎಲ್ಲ ಉಳಿದು ಸೂಟ್ ಕೇಸ್ ಎಲ್ಲ ಮೇಲೆ ಇಟ್ಟಿದೆ. ನೋಡಿ, ಬ್ಯಾಗ್ಗಳು, ಸೂಟ್ ಕೇಸು ಎಲ್ಲ ಮೇಲೆ ಇಟ್ಟಿದೆ. ಕಾಟ್ ಎಲ್ಲ ಏನಿಲ್ಲ, ಕೆಳಗಡೆ ಬೆಡ್ ಹಾಕಿ ಮಲಗೋದು. ನೋಡಿ, ಕೆಳಗಡೆ ಬೆಡ್ ಹಾಕಿದೆ. ಮತ್ತು ನಾನು ಬರುವಾಗ ಊರಿಂದ ಸೆಕೆ ಅಂದರೆ ಸೆಕೆ, ರಾತ್ರಿ ಎಲ್ಲ ಮಲಗಲಿಕ್ಕೆ ಆಗೋದಿಲ್ಲ. ಬೆವರಿನಿಂದ ಎಲ್ಲ ತಲೆ, ನೈಟಿ ಎಲ್ಲ ಒದ್ದೆ. ಅದಕ್ಕೆ ಇನ್ನೊಂದು ಸಣ್ಣ ಟೇಬಲ್ ಫ್ಯಾನ್ ಆರ್ಡರ್ ಮಾಡಿದ್ದು ಅಮೆಝಾನಿಂದ. ಅದು ತಲೆಯ ಮೇಲ್ಗಡೆ ಆನ್ ಮಾಡಿ ಇಡುವುದು, ಒಳ್ಳೆ ಗಾಳಿ ಬರ್ತದೆ ಅದರಲ್ಲಿ. ಇಲ್ಲಿ ಒಂದು ಲಾಂಡ್ರಿ ಬ್ಯಾಗ್ ಇಟ್ಟಿದ್ದಾಳೆ ಅವಳು. ಇಲ್ಲಿ 2 ಹುಕ್ಸ್ ಹಾಕಿ ಕೊಟ್ಟಿದ್ದಾರೆ ಅವರು, ಬಟ್ಟೆ ಏನಾದರೂ ಇಡಲಿಕ್ಕೆ. ಇಲ್ಲಿ ಡೋರಿಗೆ ಒಂದು ಹುಕ್ಸ್ ಹಾಕಿದ್ದಾರೆ. ಇದು ನಾವು ತಂದದ್ದು ಮಾಲಿಂದ. ಇದು ಏನಾದರೂ ಸಣ್ಣ ಸಣ್ಣ ಬಟ್ಟೆಗಳನ್ನು ಒಣಗಿಸಿಡ್ಲಿಕ್ಕೆ ಆಗ್ತದಲ್ಲ. ಇಲ್ಲಿ ಬಾತ್ರೂಮ್ ನೋಡಿ. ಗೀಸರೆಲ್ಲ ಏನಿಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡೋದು. ಇನ್ನು ಮಳೆಗಾಲದಲ್ಲಿ ಸ್ನಾನ ಮಾಡಲಿಕ್ಕೆ ಬೇಕಲ್ಲ ಬಿಸಿ ನೀರು, ಅದಕ್ಕೆ ಒಂದು ಕಾಯಿಲ್ ಆರ್ಡರ್ ಮಾಡಿದ್ದು. ಕಾಯಿಲ್ ಬಕೆಟಲ್ಲಿ ಇಟ್ಟು ಬಿಸಿ ಮಾಡೋದು, ಸ್ನಾನ ಮಾಡಲಿಕ್ಕೆ ಆಗಬೇಕಲ್ಲ. ಇಲ್ಲಿ ಒಂದು ಶೋ ಪೀಸ್ ಇಟ್ಟಿದೆ. ಇದು ಅವರು ಓನರ್ನವರು ಮೊಳೆಯೆಲ್ಲ ಹಾಕಲಿಕ್ಕೆ ಬಿಡುವುದಿಲ್ಲ ಅಲ್ಲ, ಅದಕ್ಕೆ ಸ್ಟಿಕ್ಕರ್ ಹಾಕಿದ್ದು. ನೋಡಿ, ಸ್ಟಿಕ್ಕರ್ ಅಂಟಿಸಿ ಅದಕ್ಕೆ ನೇತಾಡಿಸಿ ಇಟ್ಟಿದ್ದೇವೆ. ಇದು ಸಣ್ಣ ಕಿಚನ್ ಆಯಿತಾ. ನೋಡಿ, ಇಷ್ಟೇ ಸಣ್ಣ ಕಿಚನ್. ಇಲ್ಲೆಲ್ಲ ಮಸಾಲೆ ಐಟಮ್ಗಳನ್ನು ಇಟ್ಟಿದೆ. ಇಲ್ಲಿ ಸಹ ಸ್ಪೂನೆಲ್ಲ ಇಡಲಿಕ್ಕೆ ನೋಡಿ ಸ್ಟಿಕ್ಕರ್ ಹಾಕಿದ್ದು, ಸ್ಟಿಕ್ಕರ್ ಅಂಟಿಸಿದ್ದು. ಈ ಥರ ಉಂಟು. ಮತ್ತು ಇದು ನೀರು ಕುಡಿಲಿಕ್ಕೆ, ಅದು ಟ್ಯಾಂಕಿದ ನೀರು ಒಳ್ಳೆದಿರಲಿಲ್ಲ, ಅದಕ್ಕೆ ಅಡುಗೆ ಮಾಡಲಿಕ್ಕೆ, ಕುಡಿಲಿಕ್ಕೆ ಎಲ್ಲ ಇದು ಬಾಟ್ಲಲ್ಲಿ ನೀರು ತರೋದು. ಅಂದರೆ ಇಲ್ಲಿ ನಾವೇ ಹೋಗಿ ನೀರು ತರ್ಬೋದು, ಅಲ್ಲಿ 5 ರೂಪಾಯಿ ಕೊಟ್ಟರೆ ಆಯಿತು. ನಮಗೆ ಇದು ಭಾರ ಆಗ್ತದಲ್ಲ, ಸ್ವಲ್ಪ ದೂರ ಇದೆ, ಅಲ್ಲಿಂದ ತರಬೇಕಲ್ಲ. ಹಾಗಾಗಿ ನಾವು ಒಬ್ಬರು ನಮಗೆ ತಂದು ಕೊಡ್ತಾರೆ ನೀರು, 40 ರೂಪೀಸ್ ತಂದು ಕೊಟ್ಟದಕ್ಕೆ. ಹಾಗೆ ಅವರೇ ತಂದು ಕೊಡೋದು. ಇಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟಿದೆ ಕೆಳಗೆ. ಇಲ್ಲಿ ಒಂದು ಸಿಲಿಂಡರ್ ಇದೆ, ಇಲ್ಲಿ ಗ್ಯಾಸ್ ಸ್ಟವ್ ಇದೆ. ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಉಂಟು, ಅದು ನನ್ನ ಮಗಳಿಗೆ ಆಫೀಸಲ್ಲಿ ಕೊಟ್ಟದಂತೆ ಹುಡುಗಿ. ಎಲ್ಲ ಕಟ್ಟಿಂಗ್ ಬೋರ್ಡ್ ಎಲ್ಲ ಇಲ್ಲಿ ಇಟ್ಟಿದೆ.
ಆ್ಯಕ್ವಾಗಾರ್ಡ್ಗೆ ಪಾಯಿಂಟ್ ಇಟ್ಟಿದ್ದಾರೆ. ನೋಡಿ ಈ ಥರ ಉಂಟು, ಇಷ್ಟೇ ದೊಡ್ಡದು. ಇಲ್ಲಿ ಫ್ರಿಜ್ಜಿನ ಮೇಲೆಲ್ಲ ಇದು ಮೇಕಪ್ ಐಟಮ್ಗಳನ್ನೆಲ್ಲ ಇಟ್ಟಿದ್ದಾಳೆ ಅವಳು. ಮತ್ತು ಬೇರೆ ಕಡೆ ಇಡಲಿಕ್ಕೆ ಜಾಗ ಇಲ್ಲ ಅಲ್ಲ, ಅದಕ್ಕಾಗಿ ಫ್ರಿಜ್ಜಿನ ಮೇಲೆ ಎಲ್ಲ ಇಟ್ಟಿದ್ದಾಳೆ. ನೋಡಿ ಇಲ್ಲಿ ಒಂದು ಸಣ್ಣ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ, ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಆಗ್ತದೆ. ಸಣ್ಣ ಬಾಲ್ಕನಿ. ಇದು ರೂಮ್ ಇದೆಲ್ಲ, ಇದು 1 RK ಅಂತ, ಅಂದರೆ 1 ರೂಮ್ ಕಿಚನ್ ಅಂತ. ಮತ್ತು 1 BHK ಅಂದರೆ 1 BHK ಅಂದರೆ 1 ಬೆಡ್ರೂಮ್ ಬರ್ತದೆ, ಹಾಲು ಕಿಚನ್ ಎಲ್ಲ ಬರ್ತದೆ. ಅದಕ್ಕೆ ಒಂದು 10-11 ಸಾವಿರಗೆ ಉಂಟು. ಅದಕ್ಕೆ ಅವಳು ಒಬ್ಬಳಿಗೆ ಅಲ್ಲ, 1 RK ಸಾಕಂತೇಳಿ. ಮೊದಲು ಅವರು ಶೇರಿಂಗಲ್ಲಿ ಇದ್ಲು, 3 ಜನ ಇದ್ದರು ಸುಮಾರು. ಅವರದ್ದು ಕಿರಿಕಿರಿ ಇತ್ತಂತೆ, ಅದಕ್ಕೆ ಅವಳು ನಾನು ಬೇರೆ ರೂಮ್ ಮಾಡ್ತೇನೆ ಅಂದರೆ ಅಂತೇಳಿ ಅವಳು ಬೇರೆ ರೂಮ್ ಮಾಡಿದ್ಲು. ಇದು 1 RK. ಅವಳಿಗೆ ಒಬ್ಬಳಿಗೆ ಎಷ್ಟೋ ಸಾಕು, ಸದ್ಯಕ್ಕೆ ಸಾಕು. ಎಷ್ಟು ದೊಡ್ಡ ರೂಮ್, ಒಬ್ಬಳಿಗಲ್ಲ, ಏನು ಮಾಡಲಿಕ್ಕೆ ಅಂತ ಗೊತ್ತಲ್ಲ.